ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ಅಕೌಂಟ್ಸ್. ಫ್ರೆಂಡ್ಸ್, ಹಿಂದಿನ ವಿಡಿಯೋ ಒಳಗೆ ನಾವು 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿದೆವು. ಇವತ್ತಿನ ವಿಡಿಯೋ ಒಳಗೆ ನಾವು 5 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಒಂದನೇ ಕ್ವಶನ್, ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ ಫಸ್ಟ್ ಚಾಪ್ಟರ್ನಾಗ. ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇದು ಒಂದೊಂದ್ಸಲ 15 ಮಾರ್ಕ್ಸಿಗೂ ಕೊಡ್ಬೋದು, ಇಲ್ಲ 5 ಮಾರ್ಕ್ಸಿಗೂ ಕೊಡ್ಬೋದು. ನಾನು ನಿಮಗೆ ಇಲ್ಲಿ 5 ಮಾರ್ಕ್ಸ್ನೇ ಕೊಟ್ಟೀನಿ. 15 ಮಾರ್ಕ್ಸ್ನಾಗ ನಾನು ಬೇರೆ ಕ್ವಶನ್ ಕೊಟ್ಟೀನಿ, ಅದು ಮುಂದೆ ಬರ್ತದೆ ನೋಡಮಿ. ಫ್ರೆಂಡ್ಸ್, ನಾ ಇದು ನೇಚರ್ ಆ್ಯಂಡ್ ಸ್ಕೋಪ್ ಮೊದಲೇ ಎಕ್ಸ್ಪ್ಲೇನ್ ಮಾಡೀನಿ. ಯಾರೇನಾದ್ರು ವಿಡಿಯೋ ನೋಡಿಲ್ಲ ಒಂದ್ಸಲ ಅದು ವಿಡಿಯೋ ನೋಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇದೂ ಇಂಪಾರ್ಟೆಂಟ್ ಕ್ವಶನ್ ಅದ, ಜಾಸ್ತಿ ಕೇಳಿಲ್ಲ ಆದ್ರೂ ಈ ಸಲ ನಾನು ನಿಮಗೆ ಕೊಟ್ಟೀನಿ. ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇದನ್ನು ಒಂದ್ಸಲ ನೋಡ್ರಿ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಇದು. ಅದ್ರ ಫಸ್ಟಿನ ಕ್ವಶನ್ ಏನದ, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ಇದು ಇಂಪಾರ್ಟೆಂಟ್ ಅದ, ಫಿಕ್ಸ್ ಅದ, ಇದು ಬಂದೇ ಬರ್ತದೆ. ಅದ್ರ ಸೆಕೆಂಡ್ ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ವೈ ದ ಡಿಮ್ಯಾಂಡ್ ಕರ್ ಸ್ಲೋಪ್ ಡೌನ್ವರ್ಡ್. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಕ್ವಶನ್ ಅದ, ವೈ ದ ಡಿಮ್ಯಾಂಡ್ ಕರ್ ಸ್ಲೋಪ್ ಡೌನ್ವರ್ಡ್ ಅಂತೇಳಿ. ಇದ್ರ ಬಗ್ಗೆ ನಾನು ಮೊದಲೇ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿ, ವೈ ದ ಡಿಮ್ಯಾಂಡ್ ಕರ್ ಸ್ಲೋಪ್ ಡೌನ್ವರ್ಡ್. ಒಂದ್ಸಲ ಹೇಳ್ತೀನಿ ಕೇಳಿರಿ. ಡಿಮ್ಯಾಂಡ್ ಕರ್ ಯಾಕೆ ಸ್ಲೋಪ್ ಡೌನ್ವರ್ಡ್ ಆತಂದ್ರೆ, ಡ್ಯೂ ಟು ಪ್ರೈಸ್ ಎಫೆಕ್ಟ್, ಇನ್ಕಮ್ ಎಫೆಕ್ಟ್, ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇವು 4 ರೀಸನ್ಲಿಂತ ಡಿಮ್ಯಾಂಡ್ ಕರ್ ಏನಾಗ್ತದೆ, ಸ್ಲೋಪ್ ಡೌನ್ವರ್ಡ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸಂಪ್ಷನ್ಸ್ ಆರ್ ಲಿಮಿಟೇಷನ್ಸ್ ಆಫ್ ಲಾ ಆಫ್ ಡಿಮ್ಯಾಂಡ್. ಲಾ ಆಫ್ ಡಿಮ್ಯಾಂಡ್ದು ಲಿಮಿಟೇಷನ್ಸ್ಗಳು ಬರೀರಿ. ಇಲ್ಲಿ ಎಕ್ಸಂಪ್ಷನ್ಸ್ ಅಂದ್ರೆ ಭೀ ಒಂದೇ, ಲಿಮಿಟೇಷನ್ಸ್ ಅಂದ್ರೆ ಭೀ ಒಂದೇ. ಟೆಕ್ಸ್ಟ್ ಬುಕ್ನಾಗ ಎಕ್ಸಂಪ್ಷನ್ ಅಂತ ಕೊಟ್ಟಿರು, ಅದಕ್ಕೆ ನಾ ಎಕ್ಸಂಪ್ಷನ್ ಬರೆದ. ಒಬ್ಬೊಬ್ಬರಿಗೆ ಗೊತ್ತಾಗಂಗಿಲ್ಲ, ಅದ್ರ ಸಲ ನಾ ಈ ಕಡೆ ಬಾಜು ಲಿಮಿಟೇಷನ್ ಅಂತ ಬರ್ತೀನಿ. ಈಗ ಲಿಮಿಟೇಷನ್ ಅಂದ್ರೂ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಅಂತ ತಿಳ್ಕೊರಿ, ಇಲ್ಲ ಡಿಮೆರಿಟ್ಸ್ ಅಂತ ತಿಳ್ಕೊರಿ. ಎಕ್ಸಾಮ್ನಾಗ ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತೇಳಿ ಒಂದೊಂದ್ಸಲ ಎಕ್ಸಂಪ್ಷನ್ ಸರಿ ಕೊಡ್ತಾರ, ಇಲ್ಲ ಲಿಮಿಟೇಷನ್ ರೇ ಕೊಡ್ತಾರ, ಇಲ್ಲ ಡಿಮೆರಿಟ್ಸ್, ಡಿಸ್ಅಡ್ವಾಂಟೇಜಸ್ ಇವಿಷ್ಟೊಳಗೆ ಯಾವ್ದಾರ ಒಂದು ಕೊಡ್ತಾರ. ಇವೆಲ್ಲರದ್ದು ಮೀನಿಂಗ್ ಏನದ ಸೇಮ್ ಅದ. ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತ ಹೇಳಿ ವರ್ಡ್ ಒಂಜರ ಏನು ಮಾಡ್ತಾರೆ, ಬೇರೆ ಬೇರೆ ಬರೀತಾರೆ ಅವರು. ಆದರೆ ಏನು ಬರಬೇಕು ನಾವು, ಲಿಮಿಟೇಷನ್ಸ್ಗಳು ಬರೀಬೇಕು. ಲಿಮಿಟೇಷನ್ಸ್ ಆಫ್ ಲಾ ಆಫ್ ಡಿಮ್ಯಾಂಡ್. ಲಿಮಿಟೇಷನ್ಸ್ಗಳು ಯಾವ್ಯಾವ ಅಂದ್ರೆ ಒಂದ್ಸಲ ಹೇಳ್ತೀನಿ ಕೇಳ್ರಿ ನೀವು. ಒಂದೇದು ಗಿಫನ್ ಪ್ಯಾರಾಡಾಕ್ಸ್ ಅದ. ಗಿಫನ್ ಏನು ಹೇಳೇನ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ವೆಬ್ಲಿನ್ ಎಫೆಕ್ಟ್. ಇವ ಏನು ಹೇಳೇನ ಅದ್ರ ಬಗ್ಗೆನೂ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ನೆಕ್ಸ್ಟ್ ಸ್ಪೆಕ್ಯುಲೇಟಿವ್ ಎಫೆಕ್ಟ್, ಕನ್ಸ್ಯೂಮರ್ ಸೈಕಲಾಜಿಕಲ್ ಬಯಸ್ ಆರ್ ಇಲ್ಯೂಷನ್, ಎಕ್ಸ್ಪೆಕ್ಟೇಷನ್ ಆಫ್ ಫ್ಯೂಚರ್ ರೈಸ್ ಇನ್ ಪ್ರೈಸಸ್, ಚೇಂಜ್ ಇನ್ ಫ್ಯಾಷನ್, ಕನ್ಸ್ಯೂಮರ್ಸ್ ಇಗ್ನೋರೆನ್ಸ್, ಸ್ಕೇರ್ಸಿಟಿ ಆಫ್ ಗೂಡ್ಸ್. ಇವೆಲ್ಲ ಲಿಮಿಟೇಷನ್ಸ್ ಆಫ್ ಲಾ ಆಫ್ ಡಿಮ್ಯಾಂಡ್ ಅವ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಮ್ಯಾಂಡ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಡೆಟರ್ಮೈನಿಂಗ್ ಡಿಮ್ಯಾಂಡ್. ಇಲ್ಲಿ ನಾನು ನಿಮಗೆ ಮೊದಲೇ 2 ಮಾರ್ಕ್ಸ್ನಾಗ ಹೇಳಿದಲ್ಲ ವಾಟ್ ಈಸ್ ಡಿಮ್ಯಾಂಡ್ ಅಂತೇಳಿ. ಇಲ್ಲಿ 5 ಮಾರ್ಕ್ಸ್ನಾಗ ನೋಡ್ರಿ ಹಿಂಗೆ ಕೊಟ್ಟಾರೆ, ವಾಟ್ ಈಸ್ ಡಿಮ್ಯಾಂಡ್ ಅಂತ ಹೇಳಿ ಕೊಟ್ಟು ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಡೆಟರ್ಮೈನಿಂಗ್ ಡಿಮ್ಯಾಂಡ್ ಅಂತ ಹೇಳಿ ಕೊಟ್ಟಾರೆ. ಅಂದ್ರೆ ಫ್ಯಾಕ್ಟರ್ಸ್ ಡೆಟರ್ಮೈನಿಂಗ್ ಯಾವ ಅಂತ ಹೇಳಿ ಒಂದ್ಸಲ ಹೇಳ್ತೀನಿ, ಬರ್ಕೋತೀರಂದ್ರೆ ಬರ್ಕೋರಿ. ಒಂದೇದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಎ ಕನ್ಸ್ಯೂಮರ್, ಇನ್ಕಮ್ ಆಫ್ ಎ ಪೀಪಲ್, ಚೇಂಜ್ ಇನ್ ದ ಪ್ರೈಸಸ್ ಆಫ್ ರಿಲೇಟೆಡ್ ಗುಡ್, ಚೇಂಜಸ್ ಇನ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಇನ್ಕಮ್ ಡಿಸ್ಟ್ರಿಬ್ಯೂಷನ್, ನಂಬರ್ ಆಫ್ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್, ಎಕ್ಸ್ಪೆಕ್ಟೇಷನ್ ಆಫ್ ಕನ್ಸ್ಯೂಮರ್ ಅಬೌಟ್ ದ ಫ್ಯೂಚರ್, ಮಿಸ್ಲೇನಿಯಸ್ ಫ್ಯಾಕ್ಟರ್ಸ್. ಫ್ರೆಂಡ್ಸ್, ಇವೆಲ್ಲ ಫ್ಯಾಕ್ಟರ್ಸ್ ಡೆಟರ್ಮೈನಿಂಗ್ ಡಿಮ್ಯಾಂಡ್ ಅವ. ಇವು 8 ಪಾಯಿಂಟ್ಸ್ ಅವ. ಇವು 8 ಪಾಯಿಂಟ್ಸ್ ಒಳಗೆ ನೀವು 5 ಪಾಯಿಂಟ್ಸ್ ಬರೆದ್ರೆ ಭೀ ನಿಮಗೆ ಆರಾಮ್ಸೆ 4 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ನಾನು ನಿಮಗೆ 2 ಮಾರ್ಕ್ಸ್ ಹೇಳೋ ಮುಂದೆ ನಾನು ನಿಮ್ಗೆ ಹೇಳಿದೆ, ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಇಂಪಾರ್ಟೆಂಟ್ ಕ್ವಶನ್ ಅದ ಅಂತೇಳಿ. ಇಲ್ಲ ಅದೇ ಬಂದದ್ದು ನೋಡ್ರಿ, ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಇದ್ರದ್ದು ಇಲ್ಲಿ ಸಿಗ್ನಿಫಿಕೆನ್ಸ್ ಅಂದ್ರೆ ಏನು, ಇಂಪಾರ್ಟೆನ್ಸ್. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ದು ಇಂಪಾರ್ಟೆನ್ಸ್ ಬರೀಬೇಕು. ಅವು ಇಂಪಾರ್ಟೆನ್ಸ್ ಯಾವ್ಯಾವ ಅಂತೇಳಿ ಒಂದ್ಸಲ ನಾನು ನಿಮಗೆ ಹೇಳ್ತೀನಿ, ನೋಟ್ ಮಾಡ್ಕೋತೀರಿ ಅಂದ್ರೆ ನೋಟ್ ಮಾಡ್ಕೊರಿ. ಒಂದೇದು ಎಕನಾಮಿಕ್ ಪ್ಲಾನಿಂಗ್ ಆ್ಯಂಡ್ ಪಾಲಿಸಿ ಮೇಕರ್ಸ್. ಸೆಕೆಂಡ್ ಸ್ಟೆಬಿಲಿಟಿ. ಥರ್ಡ್ ಗ್ರ್ಯಾಂಟ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್. ಫೋರ್ತ್ ಪ್ರೊಡಕ್ಷನ್ ಪ್ಲಾನಿಂಗ್. ಫಿಫ್ತ್ ಸೇಲ್ಸ್ ಫೋರ್ಕಾಸ್ಟಿಂಗ್. ಸಿಕ್ಸ್ತ್ ಕಂಟ್ರೋಲ್ ಆಫ್ ಬಿಸ್ನೆಸ್. ಸೆವೆಂತ್ ಇನ್ವೆಂಟ್ರಿ ಕಂಟ್ರೋಲ್. ಫ್ರೆಂಡ್ಸ್, ಇವು 7 ಪಾಯಿಂಟ್ಸ್ ಅವ. 7 ಒಳಗೆ ನೀವು 6 ಪಾಯಿಂಟ್ಸ್ರೇ ಬರೀಲೇಬೇಕು. ಯಾಕಂದ್ರೆ ಅವರು ಸೀದಾ ಡೈರೆಕ್ಟ್ ಏನಂದ್ರೆ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೆ, ಇಲ್ಲಿ ವಾಟ್ ಈಸ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ಎಕ್ಸ್ಪ್ಲೇನ್ ಇಟ್ ಸಿಗ್ನಿಫಿಕೆನ್ಸ್ ಅಂತೇಳಿ ಹಿಂಗೆ ಏನು ಬೇಕಿಲ್ಲ. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದ್ರೆ ನೀವು 6 ಬರೀಲೇಬೇಕು. ಇವು ಕಂಪಲ್ಸರಿ 6 ಬರೀಬೇಕು ನಿಮಗೆ, ಅವಾಗೆ ಮಾರ್ಕ್ಸ್ ಕೊಡ್ತಾರೆ ಅವರು, ಇಲ್ದ್ರ ಕೊಡಂಗಿಲ್ಲ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಫ್ರೆಂಡ್ಸ್, ಇದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ದು ಇಂಪಾರ್ಟೆನ್ಸ್ ಕೇಳ್ಯಾರ. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಇಲ್ಲ ಅಂತೇಳಿ ಅನ್ಸಲತ್ತದ, ಆದ್ರೂ ನಾ ಇಲ್ಲಿ ಬರ್ದೀನಿ. ಒಂದ್ಸಲ ಭೀ ಇದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ದು ಇಂಪಾರ್ಟೆನ್ಸ್ ಕೇಳಿಲ್ಲ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದ್ರೂ ಒಂದ್ಸಲ ನೀವೇನು ಮಾಡಿರಿ, ಬರೀ ಪಾಯಿಂಟ್ಸ್ ಓದ್ಕೊಂಡ್ರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಸರ್ಪ್ಲಸ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್. 2 ಮಾರ್ಕ್ಸ್ನಾಗ ವಾಟ್ ಈಸ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂತೇಳಿ ಬಂದಿತ್ತು. ಇಲ್ಲಿ ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಸರ್ಪ್ಲಸ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಅಂತ ಕೇಳ್ಯಾರ. ಅಂದ್ರೆ ಇಲ್ಲಿ 5 ಮಾರ್ಕ್ಸ್ನಾಗ ನೀವೇನು ಮಾಡಬೇಕು, ಕನ್ಸ್ಯೂಮರ್ ಸರ್ಪ್ಲಸ್ದು ಡೈಗ್ರಾಮ್ ಹಾಕಬೇಕು, ಮತ್ತು ಆ ಡೈಗ್ರಾಮ್ ಎಕ್ಸ್ಪ್ಲೇಷನ್ ಬರೀಬೇಕು. ನೀವು ಅದಿಷ್ಟು ಬರೆದ್ರಿ ಅಂದ್ರೆ ನಿಮಗೆ 5 ಮಾರ್ಕ್ಸ್ ಫಿಕ್ಸ್ ಕಂಪಲ್ಸರಿ ಬರ್ತಾವೆ. ನೀವು ಡೈಗ್ರಾಮ್ ಕರೆಕ್ಟ್ ಹಾಕಬೇಕು. ನೀವು ಡೈಗ್ರಾಮ್ ಕರೆಕ್ಟ್ ಹಾಕಿದ್ರಲ್ಲ, ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಹೆಚ್ಚಿಗೆ ಸಿಗ್ತಾವೆ. ಡೈಗ್ರಾಮ್ ಒಂದು ಸ್ವಲ್ಪ ದೊಡ್ಡದು ಹಾಕ್ರಿ, ಇರಲಿ ಬಿಟ್ಟಿರೋದು. ಕ್ವಶನ್ ಏನಂದ್ರೆ ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಸರ್ಪ್ಲಸ್. ಕನ್ಸ್ಯೂಮರ್ ಸರ್ಪ್ಲಸ್ದು ಮೀನಿಂಗ್ ಬರೀರಿ, ಆಮೇಲೆ ಡೈಗ್ರಾಮ್ ಹಾಕ್ರಿ. ಡೈಗ್ರಾಮ್ ಹಾಕಿದಾಗ ಆ ಡೈಗ್ರಾಮ್ ಏನು ಮಾಡಿರಿ, ಕೆಳಗೆ ಎಕ್ಸ್ಪ್ಲೇನ್ ಮಾಡಿರಿ. ಎಕ್ಸ್ಪ್ಲನೇಷನ್ ನೀವು ಎಷ್ಟು ಮಾಡ್ತೀರಂದ್ರೆ, ಇವು 5 ಮಾರ್ಕ್ಸಿಂದು ನೋಡಿರಿ 2 ಪೇಜಸ್ರೇ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ನಿಮಗೆ 5 ಮಾರ್ಕ್ಸ್ ಬೇಕಂದ್ರೆ 2 ಪೇಜಸ್ ಕಂಪಲ್ಸರಿ ಎಕ್ಸ್ಪ್ಲೇನ್ ಮಾಡಬೇಕು. ಅವಾಗ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ ಅವರು.
ನೀವು 1 ಪೇಜಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ. 2 ಪೇಜಸ್ ಕಂಪಲ್ಸರಿ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲ ಕ್ವಶನಿಗೆ. ಮತ್ತು ಎಕ್ಸ್ಪ್ಲನೇಷನ್ ಕರೆಕ್ಟ್ ಇರಬೇಕು, ಅಂದರೆ ಮಾರ್ಕ್ಸ್ ಸಿಗ್ತಾವೆ, ಇಲ್ಲದ್ರೆ ಸಿಗಂಗಿಲ್ಲ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇಲ್ಲಿ ಮ್ಯಾಲೆ ಕನ್ಸ್ಯೂಮರ್ ಸರ್ಪ್ಲಸ್ ಬಗ್ಗೆ ಇದೆ, ಇಲ್ಲಿ ಕೆಳಗೆ ನೆಕ್ಸ್ಟ್ ಕ್ವಶನ್ ಇದೆ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಬಗ್ಗೆ ಇದೆ. ಕನ್ಸ್ಯೂಮರ್ ಸರ್ಪ್ಲಸ್ ಬಗ್ಗೆ ಎಕ್ಸ್ಪ್ಲೇನ್ ಹೆಂಗೆ ಮಾಡ್ಬೇಕಂತ ಹೇಳಿ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಹೆಂಗಂದ್ರೆ ಇದನ್ನು ಸೇಮ್ ಹಂಗೆ ಫಸ್ಟ್ ಮೀನಿಂಗ್ ಬರೀರಿ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ದು, ಆಮೇಲೆ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಡಯಾಗ್ರಾಮ್ ಹಾಕ್ರಿ. ಆ ಡಯಾಗ್ರಾಮ್ ನೋಡ್ಕೇಸಿ ನೀವು ಕೆಳಗೆ ಎಕ್ಸ್ಪ್ಲೇನ್ ಮಾಡಿರಿ. ಎಕ್ಸ್ಪ್ಲನೇಷನ್ 2 ಪೇಜಸ್ ಇರಬೇಕಂತ ಹೇಳೀನಿ, 2 ಪೇಜಸ್ ಮಾಡಲೇಬೇಕು ಇದಕ್ಕೂ. ನೆಕ್ಸ್ಟ್ ಕ್ವಶನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಐಸೋಕಾಂಟ್. ಈ ಟಾಪಿಕ್ ಮೇಲೆ ನಾನು ಇನ್ನೂ ವಿಡಿಯೋ ಮಾಡಿಲ್ಲ, ಇದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಐಸೋಕಾಂಟ್ದು ಪ್ರಾಪರ್ಟೀಸ್ಗಳವ, ಅವು ಯಾವ್ಯಾವ ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ವಿಡಿಯೋನೇ ಹೇಳ್ತೀನಿ. ಆದರೆ ಇಲ್ಲಿ ಕ್ವಶನ್ ಏನದ ಪ್ರಾಪರ್ಟೀಸ್ ಆಫ್ ಐಸೋಕಾಂಟ್ ಅಂದ್ರೆ. ನೆಕ್ಸ್ಟ್ ಕ್ವಶನ್ ಏನದ, ರೈಟ್ ಎ ನೋಟ್ ಆನ್ ಎಕನಾಮಿಕ್ ರೀಜನ್. ಇಲ್ಲಿ ನಿಮಗೆ ಜರ ಕ್ವಶನ್ ಟ್ವಿಸ್ಟ್ ಆಗಿದೆ. ಇಲ್ಲಿ ಎಕನಾಮಿಕ್ ರೀಜನ್ ಅಂತ ಹೇಳಿ ಕೇಳ್ಯಾರ. 2 ಮಾರ್ಕ್ಸ್ನಾಗ ಹೇಳಿದ ವಾಟ್ ಈಸ್ ಎಕನಾಮಿಕ್ ರೀಜನ್ ಅಂತೇಳಿ ಒಂದು ಕ್ವಶನ್ ಕೇಳಿದ್ನ. ಇಲ್ಲಿ 5 ಮಾರ್ಕ್ಸಿಗೆ ಬಂದದ ರೈಟ್ ಎ ನೋಟ್ ಆನ್ ಎಕನಾಮಿಕ್ ರೀಜನ್. ಇದು ಎಕನಾಮಿಕ್ ರೀಜನ್ ಏನದ ಅಂದ್ರೆ ಪ್ರಾಪರ್ಟೀಸ್ ಆಫ್ ಐಸೋಕಾಂಟ್ ಅದ. ಎಕನಾಮಿಕ್ ರೀಜನ್ ಒಂದು ಪ್ರಾಪರ್ಟೀಸ್ ಆಫ್ ಐಸೋಕಾಂಟ್ ಅದ. ನಾನು ನಿಮಗೆ ಪ್ರಾಪರ್ಟೀಸ್ ಆಫ್ ಐಸೋಕಾಂಟ್ ಹೇಳೋ ಮುಂದೆ ಅದರೊಳಗೆ ಎಕನಾಮಿಕ್ ರೀಜನ್ ಬರ್ತದೆ. ಅದು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಬಿಡೋಣ, ಒಂದ್ಸಲ ಅದು ನೋಡ್ರಿ. ಫಸ್ಟ್ ಏನು ಮಾಡಬೇಕಿದೆ, ಎಕನಾಮಿಕ್ ರೀಜನ್ದು ಮೀನಿಂಗ್ ಬರೀಬೇಕು, ಆಮೇಲೆ ಡಯಾಗ್ರಾಮ್ ಹಾಕಬೇಕು. ಡಯಾಗ್ರಾಮ್ ಹಾಕಿ ಅದು ಡಯಾಗ್ರಾಮ್ನಾಗ ಏನದ ಅದೇ ತೆಳಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನದ, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ ವಾಟ್ ಈಸ್ ಕಾಸ್ಟ್ ಅಂದ್ರೆ ಕಾಸ್ಟ್ದು ಮೀನಿಂಗ್ ಬರೀಬೇಕು. ವಾಟ್ ಈಸ್ ಕಾಸ್ಟ್ ಅಂತ ಹೇಳಿ ಬರ್ದು ಕಾಸ್ಟ್ದು ಆನ್ಸರ್ ಬರೀಬೇಕು. ಆನ್ಸರ್ ಬರ್ದು ಆಮೇಲೆ ಟೈಪ್ಸ್ ಆಫ್ ಕಾಸ್ಟ್ ನೀವು ಹೆಡ್ಡಿಂಗ್ ಎಲ್ಲ ಹಿಂಗೆ ಕರೆಕ್ಟ್ ಹಾಕಿದ್ರಿ ಅಂದ್ರೆ ನಿಮ್ಮ ಮಾರ್ಕ್ಸ್ ಒಂದು ಸ್ವಲ್ಪ ಹೆಚ್ಚಿಗೆ ಸಿಗ್ತಾವೆ. ಫಸ್ಟ್ ಕಾಸ್ಟ್ ಅಂತ ಹೇಳಿ ಬರ್ದು ಅದ್ರ ಮೀನಿಂಗ್ ಬರೀರಿ, ಮತ್ತು ಕೆಳಗೆ ಟೈಪ್ಸ್ ಆಫ್ ಕಾಸ್ಟ್ ಅಂತ ಹೇಳಿ ಬರ್ದು ಕಾಸ್ಟಿಂದ ಯಾವ ಟೈಪ್ಸೋ ಅವೆಲ್ಲ ಬರೀಬೇಕು. ಮನಿ ಕಾಸ್ಟ್, ರಿಯಲ್ ಕಾಸ್ಟು, ಆಪರ್ಚುನಿಟಿ ಕಾಸ್ಟ್, ಎಕನಾಮಿಕ್ ಕಾಸ್ಟ್, ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಕಾಸ್ಟ್, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್, ಇವೆಲ್ಲ ಟೈಪ್ಸ್ ಆಫ್ ಕಾಸ್ಟ್ ಅವ. ಇದಕ್ಕೆ ಬಿಟ್ಟು ಮತ್ತು ಇನ್ನೊಂದು ಯಾವುದು ಅಂದ್ರೆ ಫಿಕ್ಸ್ ಕಾಸ್ಟು, ವೇರಿಯಬಲ್ ಕಾಸ್ಟ್, ಇವೆಲ್ಲ ಟೈಪ್ಸ್ ಆಫ್ ಕಾಸ್ಟ್ನೇ ಬರ್ತಾವೆ. ಇವೆಲ್ಲ ಹೆಡ್ಡಿಂಗ್ ಹಾಕಿಸಿ ನೀವು ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ರೈಟ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ದು ನೀವು ಇಲ್ಲಿ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೇನಿಲ್ಲಿದು. ಆದರೆ ಅದಕ್ಕಿಂತ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲ ಫಸ್ಟ್ ನೀವು ಪರ್ಫೆಕ್ಟ್ ಕಾಂಪಿಟೇಷನ್ದು ಮೀನಿಂಗ್ ಬರೀಬೇಕು, ಆಮೇಲೆ ಫೀಚರ್ಸ್ ಅಂತ ಹೆಡ್ಡಿಂಗ್ ಹಾಕಿ ಒಂದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೀವು ಟೋಟಲ್ ಎಷ್ಟು ಫೀಚರ್ ಎಕ್ಸ್ಪ್ಲೇನ್ ಮಾಡ್ತೀರಂದ್ರೆ 7 ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಪರ್ಫೆಕ್ಟ್ ಕಾಂಪಿಟೇಷನ್ದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್ದು ನೀವು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಈ ಕ್ವಶನ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮೊನೋಪೊಲಿ. ಮೊನೋಪೊಲಿ ಮಾರ್ಕೆಟ್ದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೇನು ಮೇಲೆ ಇದ್ದದ್ದು. ಆದರೆ ಈ ಮೊನೋಪೊಲಿ ಮಾರ್ಕೆಟ್ದು ಫೀಚರ್ಸ್ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಂದ್ರೆ 8 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಹಂಗೆ ಇದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ದು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಂದ್ರೆ ಇದ್ರದ್ದು 7 ಮಾಡಲೇಬೇಕು. ಮೀನಿಂಗ್ ಬರೀಬೇಕು, ಮೀನಿಂಗ್ ಬರ್ತಿ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಮುಂದಿನ ವೀಡಿಯೋ ಒಳಗೆ ನಾನು ನಿಮಗೆ 15 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ.